ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕುಡಿಯುವ ನೀರಿಗಾಗಿ ಸಂತೆಬೆನ್ನೂರಿನ ಗ್ರಾಮ ಪಂಚಾಯಿತಿಯ ಎದುರು ಪ್ರತಿಭಟನೆಯನ್ನ ನಡೆಸಲಾಗಿದೆ. ದಾವಣಗೆರೆಯ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರಿನಲ್ಲಿ ಈ ರೀತಿಯಾಗಿ ಧರಣಿ ನಡೆದಿರುವಂತದ್ದು. ನೀರು ಪೂರೈಕೆಯಲ್ಲಿ ಗ್ರಾಮ ಪಂಚಾಯಿತಿ ವಿಫಲವಾಗ್ತಾ ಇದೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ಸಂತೆಬೆನ್ನೂರು 7ನೇ ವಾರ್ಡ್ನ ನಿವಾಸಿಗಳು ಕಿಡಿಕಾರ್ತಿದ್ದಾರೆ. ಕಳೆದ 1 ತಿಂಗಳಿನಿಂದ ಕುಡಿಯುವ ನೀರು ಬಿಟ್ಟಿಲ್ಲ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇಲ್ಲಿ ಮನೆ ಕಂದಾಯ, ನೀರಿನ ಕಂದಾಯ ಕಟ್ಟಿದ್ರೂ ಕೂಡ ಕುಡಿಯೋದಕ್ಕೆ ನೀರಿಲ್ಲ. ಈ ಮೊದಲು ಪ್ರತಿ ವಾರಕ್ಕೊಮ್ಮೆ ಕುಡಿಯಲು ನೀರು ಬರ್ತಿತ್ತು. ಆದ್ರೆ ಕಳೆದ 1 ತಿಂಗಳಿನಿಂದ ಕುಡಿಯುವ ನೀರು ಬಿಟ್ಟಿಲ್ಲ ಅಂತ ಹೇಳಿ ಆರೋಪವನ್ನ ಮಾಡ್ತಿದ್ದಾರೆ. ಜೀವನ ಮಾಡೋದು ಹೇಗೆ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ಬಾವಿಯಿಂದ ಉಪ್ಪು ನೀರು ತಂದು ಜೀವನ ಮಾಡುವ ಸ್ಥಿತಿ ಬಂದಿದೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೀರಿಲ್ದ ನಾವ್ ಹೆಂಗ್ ಎಲ್ಲಿ ಹೋಗಿ ಬೆಳಗ್ಗೆ ಬಾವಿ ನೀರು ಎಳೆಯಕ್ ಹೋದ್ರೆ ಬಾವಿ ಒಳಗೆ ಬೀಳ್ತಿದ್ಯಪ್ಪ ನಾವು. ಬಗ್ಗಿ ತಲೆ ಸುತ್ತಿ ಬಿಪಿ ಶುಗರ್ ಇದ್ರೆ ನಾವ್ ಏನ್ ಮಾಡ್ಬೇಕು? ಎಷ್ಟನೇ ವಾರ್ಡ್? 7ನೇ ವಾರ್ಡ್ ಸಂತೆಬೆನ್ನೂರದು. ಯಾವಾಗ ಸರಿಯಾಗಿ ಯಾರಿಗೂ ಕಣ್ಣಿಗೆ ಬಿಡಲ್ಲ. 7ನೇ ವಾರ್ಡ್. ಎಷ್ಟು ದಿವಸಕ್ಕೊಂದ್ಸರಿ ನೀರು ಬಿಡ್ತಿದ್ದಾರೆ? ನೀರಿಗಾಲ 15 ದಿವಸ ಆದ್ಮೇಲೆ ನೀರಿಲ್ಲ. ನೀರೇ ಬಿಟ್ಟಿಲ್ಲ. ಇವರು ಪಂಚಾಯತಿ ಅಧಿಕಾರಿಗಳು ಯಾರು ಬಂದಿಲ್ಲ ಅಲ್ಲಿ. ಅದಕ್ಕೋಸ್ಕರ ನಾವ್ ಇಲ್ಲಿ ಎಲ್ಲರೂ ಅಷ್ಟು ಸೇರಿ ಇಲ್ಲಿಗೆ ಬಂದಿವಿ ನೋಡ್ರಿ. ತಿಂಗಳಿಂದ ನಮಗೆ ಕುಡಿಯಕ್ಕೆ ನೀರಿಲ್ಲ. ಯಾರು ತಂದಿಲ್ಲ. 7ನೇ ವಾರ್ಡ್ ಯಾರು ಹೇಳಿದ್ರು ಯಾರು ತಲೆ ಕೆಡ್ಸ್ಕೊಂಡ್ರು. 7ನೇ ವಾರ್ಡ್ನಾಗ ಎಷ್ಟು ಮನೆಗಳು ಬರ್ತವೆ? ಮ್ಯಾಗಿದ್ದ 100 ಮನೆಗಳಿಗೆ ನೀರಿಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಕಲ್ಲೇಶ್ ನೀಡ್ತಾ ಹೋಗ್ತಾರೆ. ಕಲ್ಲೇಶ್, ಈ ರೀತಿಯಾಗಿ ಗ್ರಾಮ ಪಂಚಾಯಿತಿ ಎದುರು ಜನ ಕೂತು ಪ್ರತಿಭಟನೆ ಮಾಡ್ತಿದ್ದಾರೆ, ತಮಗಿರುವಂತಹ ಸಮಸ್ಯೆಗಳನ್ನು ಹೇಳ್ಕೊಳ್ತಿದ್ದಾರೆ. ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಪ್ರತಿಕ್ರಿಯಿಸಿದ್ದಾರಾ? ಯಾವ ರೀತಿಯಾಗಿ ಉತ್ತರ ಕೊಟ್ಟಿದ್ದಾರೆ? ಸುನಿಧಿ, ಏನಂದ್ರೆ ಮಳೆಗಾಲ ಬಂದರೂ ಸಹ ಒಂದು ಕುಡಿಯ ನೀರಿನ ಸಮಸ್ಯೆ ತಪ್ಪಿಲ್ಲ ಅಂತಾನೆ ಹೇಳ್ಬೋದು. ಏನು ಚನ್ನಗಿರಿ ತಾಲೂಕು ಸಂತೆಬೆನ್ನೂರು ಒಂದು ಪಟ್ಟಣದಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆ. ಕಳೆದ ತಿಂಗಳಿಂದನೂ ಸಹ ಸರಿಯಾಗಿ ಕುಡಿಯುವ ನೀರು ಪೂರೈಕೆ ಮಾಡ್ತಿಲ್ಲ ಗ್ರಾಮ ಪಂಚಾಯಿತಿಯವರು ಅಂತ ಹೇಳಿ ಒಂದು ಆರೋಪ ಮಾಡಿ ಒಂದು ಪ್ರತಿಭಟನೆಯನ್ನ ಮಾಡಿರ್ತಕ್ಕಂಥದ್ದು. ನಿರಂತರವಾಗಿ ಕುಡಿಯುವ ನೀರು ಒಳ್ಳೆಯ ಉತ್ತಮವಾದಂತಹ ನೀರು ಸರಬರಾಜನ್ನ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಸಹ ಸ್ಥಳೀಯರು ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಸಹ ಕೊಟ್ಟಿಲ್ಲ ಮತ್ತು ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಸಹ ಯಾವುದೇ ಮಾಡಿಲ್ಲ. ಹೀಗಾಗಿ ಸಾಕಷ್ಟು ಅಲ್ಲಿನ ಸ್ಥಳೀಯರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಮತ್ತು ಅವರ ಒಂದು ಧೋರಣೆಗೆ ಒಂದು ಬೇಸತ್ತು ಒಂದು ಪ್ರತಿಭಟನೆಯನ್ನ ಮಾಡಿರ್ತಕ್ಕಂಥದ್ದು. ಶುದ್ಧ ಕುಡಿಯುವ ನೀರು ಸಿಗ್ತಿಲ್ಲ, ಆಮೇಲೆ ಸರಿಯಾಗಿ ದಿನಬಳಕೆ ನೀರು ಸಹ ಪೂರೈಕೆ ಮಾಡ್ತಿಲ್ಲ. ಹೀಗಾಗಿ ನಮಗೆ ಒಂದು ಕುಡಿಯಲು ಒಂದು ಯೋಗ್ಯವಾದಂತ ನೀರನ್ನ ಸರಬರಾಜು ಮಾಡ್ಬೇಕಂತ ಹೇಳಿ ಪ್ರತಿಭಟನೆಯನ್ನ ಮಾಡಿರ್ತಕ್ಕಂಥದ್ದು. ಕೆಲವರು ಸ್ಥಳೀಯವಾಗಿ ಬಾವಿಗಳು ಮತ್ತು ತೋಟಗಳಿಗೆ ಹೋಗಿ ಬೋರ್ವೆಲ್ ಮೂಲಕ ಒಂದು ನೀರನ್ನ ತಂದು ಅವರು ಜೀವನ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರೋ ಕಾರಣ ಈ ರೀತಿಯಾಗಿ ಒಂದು ರೀತಿ ಪ್ರತಿಭಟನೆಯನ್ನ ಮಾಡಿರ್ತಕ್ಕಂಥದ್ದು. ಮತ್ತು ಉಪ್ಪು ನೀರನ್ನು ಸಹ ನಾವು ಸೇವನೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಳ್ತಿಲ್ಲ ಮತ್ತು ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸ್ತಿಲ್ಲ ಅಂತೇಳಿ ಗ್ರಾಮ ಪಂಚಾಯತಿ ಕಚೇರಿಗೆ ಮುಂದೆ ಒಂದು ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು. ಸುನಿಧಿ, ಧನ್ಯವಾದಗಳು ಕಲ್ಲೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.